ಅಕ್ಷರದವ್ವ ಸಾವಿತ್ರಿಬಾಯಿ ಫುಲೆರವರ ಜನ್ಮದಿನ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ 2024ರ ನೂತನ ದಿನದರ್ಶಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಟಿ ನರಸೀಪುರದ ಗುರುಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಮೈಸೂರು ಪಾಂಡು ಮತ್ತು ಡಯಟ್ ಪ್ರಾಂಶುಪಾಲ ಮೈಸೂರು ಲಿಂಗರಾಜಯ್ಯ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಹೊರತಂದಿರುವ ನೂತನ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದರು. ಕಾರ್ಯಕ್ರಮ ಕುರಿತು ಡಿ ಪಾಂಡುರವರು ಮಾತನಾಡಿ, ಶಿಕ್ಷಕರ ಮಕ್ಕಳು ಒಳ್ಳೆಯ ಉನ್ನತ ಹುದ್ದೆಯನ್ನು ಹೊಂದಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವುದು ಒಂದು ಪುಣ್ಯದ ಕೆಲಸ. ಸರ್ಕಾರ ನಮಗೆ ಉತ್ತಮ ಸಂಬಳ ನೀಡುತ್ತಿದೆ. ಈಗಿನ ಶಿಕ್ಷಕರಿಗೆ ಇಂದಿನ ಶಿಕ್ಷಕರಿಗೆ ಇದ್ದ ಕಷ್ಟಗಳಿಲ್ಲ. ಏಕೆಂದರೆ ಅಂದಿನ ದಿನಗಳಲ್ಲಿ ನಮಗೆ ಸಂಬಳ ತುಂಬಾ ಕಡಿಮೆ ಇತ್ತು. ಸರ್ಕಾರ ಈಗಿನ ಶಿಕ್ಷಕರಿಗೆ ಉತ್ತಮವಾದ ಸಂಬಳ ನೀಡುತ್ತಿದೆ. ಸಕಾರಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಿ ಎಂದರು. ಆದರೂ ನಿಮ್ಮ ಮಕ್ಕಳು ನೋಡಿದ್ರೆ ನಿಜವಾಗ್ಲೂ ಕೂಡ ಒಳ್ಳೆ ನಗ್ನಗ್ತಾ ಇದ್ದೀರಾ, ನನಗೋಸ್ಕರ ಕಾಯ್ತೀರಾ ಆಯಿತಾ. ನಮ್ಮ ಏನು ಶಾಲೆ ಶಿಕ್ಷಕರು ನಿಮ್ಮನ್ನು ಮುಖ್ಯ ಶಿಕ್ಷಕರಾಗಿ ಸಹ ಶಿಕ್ಷಕರಾಗಿ ಇಲಾಖೆ ಏನು ನೇಮಕಾತಿ ಮಾಡಿದೆ ಆ ಉದ್ದೇಶನ ಈಡೇರುವ ಸಫಲತೆಯಲ್ಲಿ ನೀವು ಇದ್ದೀರಾ. ಅದಕ್ಕೋಸ್ಕರ ಇಷ್ಟೊತ್ತಿನ ಕೂತಿದ್ರೆ ನಾನು ನಿಮಗೆ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ.